ಇವತ್ತು ಪ್ರಥಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೇವ ಆಂಜನೇಯ ಸ್ವಾಮಿಯನ್ನ, ರಂಗನಾಥ ಸ್ವಾಮಿಯನ್ನ, ಪಂಪಾ ಸರೋವರದ ವಿಜಯಲಕ್ಷ್ಮಿಯನ್ನ ಸ್ಮರಣೆ ಮಾಡ್ತಾರೆ. ಜೊತೆಗೆ ನಮ್ಮ ಆನೆಗೊಂದಿ ಸಂಸ್ಥಾನದ 15 ಹಳ್ಳಿಗಳ ಜನರು ಬದುಕಿಗಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಮಗೆ ಯಾರ ರೆಸಾರ್ಟ್ ಬೇಡ, ಅಂಗಡಿ ಬೇಡ, ಏನು ಬೇಡ. ನಮ್ಮ ಬದುಕನ್ನು ನಮಗೆ ಕೊಡ್ರಿ. ಹೋಟೆಲ್ ಬೇಡ, ಏನು ಬೇಡ. ನಮ್ಮ ತಾತ, ನಮ್ಮಪ್ಪ, ನಾವು, ನಮ್ಮ ಮಕ್ಕಳು ಇಲ್ಲಿ ಬದುಕ್ತೀವಿ. ನಮ್ಮ ಮನೆಯೆಲ್ಲ ಬಿದ್ದೋಗ್ಯಾವ, ಅವನು ಕಟ್ಟಿಗೆ ಬೇಕು. ದಯವಿಟ್ಟು ರಾಜ್ಯ ಸರ್ಕಾರದವರು ಇದಕ್ಕೆ ಅವಕಾಶ ಕೊಡ್ರಿ. ನಮ್ಮ ತುಂಗಭದ್ರಾ ಡ್ಯಾಮ್ ಆದ ನಂತರ ಎಷ್ಟೋ ನೂರಾರು ಕುಟುಂಬಗಳು ಇಲ್ಲಿ ಬಂದು ಸೇರಿದ್ವು. ಅದಕ್ಕಿಂತ ಮುಂಚೆ ಈ ಭಾಗದಲ್ಲಿ ಜನವಸತಿ, ಸಂಸ್ಕೃತಿ, ಬದುಕು, ಬೆಳೆ ಎಲ್ಲ ಇತ್ತು. ಯಾವಾಗ ಹಂಪಿಯನ್ನ ವಿಶ್ವ ಪರಂಪರಾ ಪಟ್ಟಿ ಸೇರಿಸಿದ್ರು, ನಂತರದ 2-3 ವರ್ಷಗಳಲ್ಲಿ ಆ ಯುನೆಸ್ಕೋ ತಂಡದವರು ದಯವಿಟ್ಟು ಚಂದ್ರು ದಯವಿಟ್ಟು ರೆಡಿಯಪ್ಪ, ಯುನೆಸ್ಕೋ ತಂಡದವರು ಒಂದು ಸ್ಲೋಗನ್ ಹೊಡಿಸ್ತಾರೆ. ಹಂಪಿ ಈಗ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಸ್ಥಳವಾಗಿದೆ. ಆಗಿನ ರಾಜ್ಯ ಸರ್ಕಾರದವರು ಏನೋ ದೊಡ್ಡ ಕಳ್ಕೊಂಡಂಗೆ, ಇಲ್ಲ ನೀವೆಲ್ಲ ಹಂಗೆಲ್ಲ ಸೇರಿಸ್ಬೇಡ್ರಿ, ಅದಕ್ಕೋಸ್ಕರ ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ನಾವು ಮುಂದೆ ಏನೇನು ಮಾಡಬೇಕು ಕಾರ್ಯಕ್ರಮ ಅಂತೇಳಿ ಘೋಷಣೆ ಮಾಡ್ತೀವಿ ಅಂತೇಳಿ ಆಗಿನ ಸರ್ಕಾರ ಹಂಪಿ ಅಭಿವೃದ್ಧಿ ಪ್ರಾಧಿಕಾರವನ್ನು, ನಿರ್ವಹಣಾ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿ ನಮ್ಮೆಲ್ಲರ ಬದುಕಿನ ಮೇಲೆ ಬಂಡೆ ಎಳೆದ್ಬಿಟ್ಟು. ನಿಮಗೆ ಗೊತ್ತಿರಲಿ, ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆದಾಗ ನಮ್ಮೆಲ್ಲ ಜನಪ್ರತಿನಿಧಿಗಳು ಅದನ್ನು ವಿರೋಧ ಮಾಡಿದಾಗ ಆಗಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಬಂದು ನಮಗೆಲ್ಲ ಇಲ್ಲಿ ಮೀಟಿಂಗ್ ಮಾಡಿ, ಇಲ್ಲ ಕಾಲಕ್ಕೆ ತಕ್ಕಂತೆ ನಾವು ಸ್ಟೇಕ್ ಹೋಲ್ಡರ್ಸ್, ಲೋಕಲೈಟ್ಸನ್ನು ಕರೆದು ಕಾಲಕ್ಕೆ ತಕ್ಕಂತೆ ಕಾನೂನನ್ನು ಬದಲಿ ಮಾಡಿ ನಾವು ಯಾವುದೇ ತೊಂದರೆ ಕೊಡಲಾರ್ದಂಗೆ ಹಂಪಿನೂ ಯುನೆಸ್ಕೋದಲ್ಲಿ ಉಳ್ಕೊಂಡಂಗೆ ಮಾಡ್ತೀವಿ. ನೀವು ಸಾಥ್ ಕೊಡ್ರಿ. ಪ್ರತಿ 10 ವರ್ಷಕ್ಕೊಂದ್ಸರಿ ಮಾಸ್ಟರ್ ಪ್ಲಾನ್ ಚೇಂಜ್ ಮಾಡ್ತೀವಿ. ಜನರಿಗೆ ಏನು ಬೇಕೋ ಆ ಯೋಜನೆ ಅನುಷ್ಠಾನಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಇದುವರೆಗೂ ಸ್ಟೇಕ್ ಹೋಲ್ಡರ್ಸ್ನ ಮೀಟಿಂಗ್ ಕರೆದಿಲ್ಲ. ಕರೆದ್ರೂ ಕೂಡ AC ರೂಮ್ನಲ್ಲಿ ಕೂತ್ಕೊಂಡು ತಮಗೆ ಬೇಕಾದವ್ರನ್ನ ಕರೆದು ಕಾನೂನು ಹೇಗೆ ಬೇಕೋ ಹಾಗೆ ಮಾಡಿಕೊಂಡು ನಮ್ಮೆಲ್ಲರ ಜೀವನ ಬರ್ಬಾದ್ ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ನಾವೇನು ಯಾವುದೇ ಟೂರಿಸಂ ಕೇಳಿದ್ದಿಲ್ಲ, ಯಾವುದೇ ಯುನೆಸ್ಕೋ ಕೇಳಿಲ್ಲ, ಯಾವುದೇ ಪ್ರಾಧಿಕಾರ ಕೇಳಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಂಡು 15 ಹಳ್ಳಿಯ ಜನರನ್ನ ನೀವೇ ಸೇರಿಸಿಕೊಂಡು ಹಂಪಿ ಭಾಗಕ್ಕೆ ಒಂದು ಕಾನೂನು, ನಮ್ಮ ಆನೆಗೊಂದಿ ಭಾಗಕ್ಕೆ ಒಂದು ಕಾನೂನು, ಇಷ್ಟೆಲ್ಲ ಮಾಡಿ ನಮ್ಮ ಬದುಕನ್ನು ಕಿತ್ತುಕೊಂಡು ಸರ್ವನಾಶ ಮಾಡಿ ನಮ್ಮ ಮಕ್ಕಳು ಮರಿ ಇಲ್ಲಿ ಬದುಕಲಾರ್ದಂಗೆ ಬೇರೆ ಊರಿಗೆ ಹೋಗಿ ದುಡ್ಕೊಂಬಂದು ಅಲ್ಲಿ ಆ ರೋಗ ಈ ರೋಗ ಬಂದು ಸತ್ತು, ಆಕ್ಸಿಡೆಂಟ್ ಆಗಿ ಸತ್ತು ಬದುಕನ್ನು ಕಳ್ಕೊಂಡಿವಿ ನಾವೆಲ್ಲ. ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು. ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಕಡಲಾರ್ದಂಗೆ ಎಲ್ಲೋ AC ರೂಮ್ನಾಗ ಕೂತ್ಕೊಂಡು ಮಾಸ್ಟರ್ ಪ್ಲಾನ್ 2021 ರೆಡಿ ಮಾಡಿ ನೀವೇನು ನಮ್ಮ ಬದುಕನ್ನು ನುಂಗಿದ್ದೀರಲ್ಲ, ಅದರ ಫಲವಾಗಿ ಇವತ್ತು ನಾವೆಲ್ಲ ರೊಚ್ಚಿಗೆದ್ದಿದ್ದೀವಿ. ಪ್ರಾಧಿಕಾರನೇ ಬೇಡಂತೀವಿ ನಾವು. ಆದರೆ ಹಂಪಿ ಬಗ್ಗೆ ಗೌರವ ಇದೆ, ಆನೆಗೊಂದಿ ಬಗ್ಗೆ ಗೌರವ ಇದೆ, ಸ್ಮಾರಕಗಳ ಬಗ್ಗೆ ಗೌರವ ಇದೆ. ಯುನೆಸ್ಕೋ ಇಡೀ ವಿಶ್ವದ ಎಲ್ಲೆಲ್ಲಿ ಸ್ಮಾರಕಗಳಿದಾವೋ ಅವೆಲ್ಲವನ್ನ ವಿಶ್ವದ ಆಸ್ತಿ ಅಂತ ಘೋಷಣೆ ಮಾಡುತ್ತೆ. ಅದಕ್ಕೆ ನಮ್ಮ ಅಗ್ರಿ. ಆದರೆ ಇಡೀ ವಿಶ್ವದಲ್ಲಿ ಸುಮಾರು 232ಕ್ಕೂ ಹೆಚ್ಚು ಸ್ಮಾರಕಗಳನ್ನು ಗುರುತು ಮಾಡಿರಿ ನೀವೆಲ್ಲ, ಯುನೆಸ್ಕೋ ಆಸ್ತಿಗಳಂತೂ, ವಿಶ್ವ ಪರಂಪರಾ ಆಸ್ತಿ ಅಂತೇಳಿ. ಆದರೆ ಪದೇ ಬಂದು ಹಂಪಿ ಪ್ರದೇಶವನ್ನ ಅಪಾಯದ ಅಂಚಿನಲ್ಲಿ ಇದೆ ಅಂತೇಳಿ ಗುಮ್ಮ ಹೋಗಿಸಿ ನಮ್ಮ ಮೇಲೆ ಪ್ರಾಧಿಕಾರ ರಚನೆ ಮಾಡ್ತೀರಿ ನೀವು. ವಿಶ್ವದ ಯಾವುದೇ ಯುನೆಸ್ಕೋ ಪಟ್ಟಿಯಲ್ಲಿರೋ ಜಾಗಕ್ಕೆ ಪ್ರಾಧಿಕಾರ ಇಲ್ಲ. ಬೀದರ್ನಲ್ಲಿ ಪ್ರಾಧಿಕಾರ ಇಲ್ಲ, ಹೈವೇಳಿಯಲ್ಲಿ ಪ್ರಾಧಿಕಾರ ಇಲ್ಲ, ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ಪ್ರಾಧಿಕಾರ ಇಲ್ಲ. ಮತ್ತು ನಮಗೆ ಯಾಕ? ಅದು ಹೊಸಪೇಟ್ ಲಾಬಿ, ಹೊಸಪೇಟ್ ಹೋಟೆಲ್ ಲಾಬಿ. ನಿಮಗೆಲ್ಲ ಮಂಗಮಾಯ ಮಾಡಿ ಕಾನೂನು ಅಂತ ಹೇಳಿ ಸಣ್ಣ ಪುಟ್ಟ ದುಡ್ಕನವ್ರ ಮೇಲೆ, ಈಗ ಉದಾಹರಣೆಗೆ ನಮ್ಮನೇಲೆ ನನ್ನ ಮನೆ ಇದೆ, ಜನತಾ ಮನೆ ಬಿದ್ದೋಗಿದೆ, ಪಾಳು ಬಿದ್ದಿದೆ, ನಮ್ಮಪ್ಪ ಕಟ್ಟಿಸಿದ್ದು. ಆ ಮನೆ ಕಟ್ಟಬೇಕಂದ್ರೆ ಆಗಲ್ಲ. ಪಂಚಾಯತಿಗೆ ಒಂದು ಲೆಟರ್ ಕೊಟ್ಟರೆ, ಸರ್ ನೀವು ಒಂದು NOC ತಂಬರಿ ಪ್ರಾಧಿಕಾರ ಅಂತಾರೆ. NOC
ಅದ್ಯಾವ ಸೆಕ್ಷನ್ 14 ನಿಮಗೆ ಗೊತ್ತಿರಲಿ, ಪ್ರಾಧಿಕಾರದ ಈ ನಿರ್ವಹಣಾ ಪ್ರದೇಶದ ವ್ಯಾಪ್ತಿಯ ಸೆಕ್ಷನ್ 14 ಪ್ರಕಾರ ಅವರು NOC ಕೊಡೋದೇ ಇಲ್ಲ. ದಟ್ ಮೀನ್ಸ್ ಏನಂದರೆ ನಮ್ಮೆಲ್ಲ ಇವತ್ತಲ್ಲ ನಾಳೆ ನಮ್ಮ ಭಾಗದ 15 ಹಳ್ಳಿಗಳನ್ನು ಇಲ್ಲಿಂದ ಓಡಿಸ್ಬೇಕನ್ನೋರು. ಆಯ್ತಪ್ಪ ಮಾಡ್ತೀರಿ, ನೀವು ಮಾಡಿರಿ, ಬೇಡನಲ್ಲ. ಇಷ್ಟು ದಿನ ನೂರಾರು ವರ್ಷಗಳಿಂದ ಅಂಜನಾದ್ರಿ ಬೆಟ್ಟ ನೋಡ್ಕೊಂಡವ್ರು ಯಾರು? ಆನೆಗುಂದಿ ನೋಡ್ಕೊಂಡವ್ರು ಯಾರು? ಪಂಪ ಸರೋವರ ನೋಡ್ಕೊಂಡವ್ರು ಯಾರು? ಪಂಪಾಪತಿ ಬಂಡಿ ಮೇಲೆ ಗುಡಿಯನ್ನು ನೋಡ್ಕೊಂಡವ್ರು ಯಾರು? ಋಷಿಮುಖ ಪರ್ವತ ನೋಡ್ಕೊಂಡವ್ರು ಯಾರು? ಚಂದ್ರಮೌಳೇಶ್ವರ ಟೆಂಪಲ್ ನೋಡ್ಕೊಂಡವ್ರು ಯಾರು? ಸೂರ್ಯ ದೇವಾಲಯ ನೋಡ್ಕೊಂಡವ್ರು ಯಾರು? ನೀವು ನೋಡ್ಕೊಂಡಿರಾ? ನೀವು ಕಾಪಾಡಿರಾ? ಆದ್ದರಿಂದ ಅಧಿಕಾರಿಗಳು ಪ್ರಾಧಿಕಾರದವ್ರು ಇಲ್ಲಿ ಬರ್ರಿ ಅಂದ್ರೆ ಒಲ್ಲೆ ಅಂತಾರೆ, ಪೊಲೀಸರು ಇಲ್ಲಿ ಸ್ಟ್ರೈಕ್ ಮಾಡಿದ್ರೆ ಜಲ್ದಿ ಮುಗಿಸ್ರಿ ಅಂತಾರೆ, ತಹಶೀಲ್ದಾರ್ ಬಾ ಅಂದ್ರೆ ಒಂದು ಮೀಟಿಂಗ್ ಐತೆ ಅಂತಾನೆ. ನಮ್ಮನ್ನು ಯಾರು ಕೇಳಬೇಕು? ಆದರೂ ನಾವು ಇಲ್ಲಿ ಶ್ರೀರಂಗ ದೇವರಲ್ಲಿ ನೆನೆಸ್ಬೇಕಾಗುತ್ತೆ. ಅವರು ಸಹ ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಕರಿಬೇಕಂತೇಳಿ ಒತ್ತಾಯ ಮಾಡಿದಾಗ ಒಂದು ಸರಿ ಕರೆದ್ರು, ಅದನ್ನು ಅರ್ಧಂಬರ್ಧ ಮಾಡಿದರು. ಪರಣ್ಣವರು MLA ಅವರಾಗಿದ್ದಾಗ ನಮ್ಮೆಲ್ಲರನ್ನೂ ರೈತರನ್ನ ಸ್ಥಳೀಯ ಜನರನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹತ್ರ ಕರ್ಕೊಂಡು ಹೋದರು. ಅವ್ರು ಕರ್ಕೊಂಡೋಗಿ ನಮಗೆ ಈ ಪ್ರಾಧಿಕಾರದ ಬಗ್ಗೆ ಹೇಳಿದಾಗ ಬಸವರಾಜ ಬೊಮ್ಮಾಯಿ ಅವರು ಅದೇದಕ್ಕೆ ಪ್ರಾಧಿಕಾರ ಹಂಪಿದು ಆನೆಗುಂದಿ ಯಾಕೆ ಸೇರಿಸಿದ್ರು, ಕೂಡಲೇ ರದ್ದು ಮಾಡ್ರಿ ಅಂತ ಹೇಳಿ ಅವಾಗಿನ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಪ್ರಸಾದ್ ಅವರಿದ್ದರು. ಆಮೇಲೆ ಅಜಯ್ ಅಂತ ಒಬ್ರು ಯಾರೋ ಅಧಿಕಾರಿಗಳಿದ್ರು, ಅವ್ರ ಹೆಸರು ಪೂರ್ತಿ ಗೊತ್ತಿಲ್ಲ ನನಗೆ, ಅಜಯ್ ನಾಗಭೂಷಣ್ ಅಂತ ಅವ್ರು ಕರ್ಕೊಂಡೋದಾಗ ಅವರು ವಿಜಯನಗರ ಜಿಲ್ಲಾಧಿಕಾರಿಗಳು, ಕೊಪ್ಪಳ ಜಿಲ್ಲಾಧಿಕಾರಿಗಳು ಅಂದರೆ ಪ್ರಾಧಿಕಾರದ ಅಧ್ಯಕ್ಷರವರು, ಉಪಾಧ್ಯಕ್ಷರು ಇವರು ಪತ್ರ ಬರೆದು ಏನೇನು ಸಾಧ್ಯತೆ ಇದೆ, ಯಾವುದು ಬಫರ್ ಝೋನಲ್ಲಿ ಬರುತ್ತೆ, ಯಾವುದು ಕೋರ್ ಝೋನ್ನೇ ಬರುತ್ತೆ, ಪೆರಿಪರಲ್ಲಿ ಯಾವುದು ಅಂತ ತಿಳ್ಕೊಂಡು ಒಂದು ರಿಲ್ಯಾಕ್ಸೇಷನ್ ಕೊಡೋದಕ್ಕೆ ಕೆಲವು ಅಬ್ಜೆಕ್ಷನ್ ಕರೆದ್ರು. ಅವೆಲ್ಲ ಪ್ರೊಸೀಡಿಂಗ್ ನಡೀತು. ಪ್ರಾಧಿಕಾರ ಕೊಟ್ಟರು, ಎಲ್ಲ ಜಿಲ್ಲಾಡಳಿತ ಕೊಟ್ಟರು, ತಾಲೂಕುದವ್ರು ಕೊಟ್ಟರು, ಗ್ರಾಮ ಪಂಚಾಯತ್ ಕೊಟ್ಟರು. ಇನ್ನೇನು ಗೆಜೆಟ್ ಆಗಿ ಒಂದು ಕಾನೂನು ಆಗಬೇಕನ್ನೋದ್ರಾಗೆ ವಿಧಾನಸಭಾ ಚುನಾವಣೆ ಬಂದಿದ್ದರಿಂದ ಅದು ಅಷ್ಟಕ್ಕೆ ನಿಂತು. ಅಷ್ಟು ಪ್ರಯತ್ನ ಆಯ್ತು. ಅವಾಗ ಅವ್ರು 2-3 ಸಲ ಭೇಟಿ ಕೊಟ್ಟಾಗ ಅವರು ಮಾತಾಡಿದರು. ಆಮೇಲೆ ಕಳೆದ ಬಾರಿ ಅಧಿವೇಶನ ನಡೆದಾಗ ಗಾಲಿ ಜನಾರ್ದನ್ ರೆಡ್ಡಿ MLA ಸಾಹೇಬರು ಅವರು ಸಹ ಬಹಿರಂಗವಾಗಿ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಈ ಭಾಗದ ಅಭಿವೃದ್ಧಿ ಬಗ್ಗೆ. ಸರ್ಕಾರ ಯಾವುದೇ ಕ್ರಮ ತಗೊಳ್ಳೋದಿಲ್ಲ. ಅಂದರೆ ನಾವ್ಯಾರು ಜನರೇ ಅಲ್ವಾ, ನಾವ್ಯಾರು ಇದನ್ನೇ ಅಲ್ವಾ? ಒಂದು NGO ಬಂತು ಮುಂಬೈಯಿಂದ. ಅಲ್ಲಿ ಮುಂಬೈದಲ್ಲಿ ಯಾವುದೋ ಒಂದು ದ್ವೀಪನ ಯುನೆಸ್ಕೋದವರು ಹೀಗೆ ಸೇರಿಸ್ಕೊಂಡಿದ್ರು. ಅನವಶ್ಯಕವಾಗಿ ನಮ್ಮ 15 ಹಳ್ಳಿ ಹೆಂಗೆ ಸೇರಿಸ್ಕೊಂಡರು ಹಂಗೆ ಪ್ರಾಧಿಕಾರ ವ್ಯಾಪ್ತಿಗೆ ಸೇರಿಸ್ಕೊಂಡಿದ್ರು. ಅಲ್ಲಿ ಪ್ರಾಧಿಕಾರ ಅಲ್ಲ, ಯುನೆಸ್ಕೋ ಸೇರಿಸ್ಕೊಂಡಿದ್ರು. ಅದು ವಿರುದ್ಧ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಆ ಒಂದು ದ್ವೀಪದವರು ಅದರಿಂದ ಹೊರ ಬಂದಿದ್ದಾರೆ. ಅಂತಹ ಯೋಚನೆ ನಮ್ಮಲ್ಲಿ ಬೇಕು. ಈಗ ಆರಂಭವಾಗಿದೆ. ನಮ್ಮ ರಾಜಕಾರಣಿಗಳು, ನಮ್ಮ ಸಂಘ ಸಂಸ್ಥೆಯವರು, ನಮ್ಮ ಗೌರವಾನ್ವಿತ ನಮ್ಮ ಈ ಭಾಗದ ಎಲ್ಲ ಜನರ ಬೆಂದೆ ಇರ್ತಕ್ಕಂಥ ಆನೆಗುಂದಿಯ ರಾಜಮನೆತನದವರು ಇದಕ್ಕೆ ಬೆಂಬಲ ಕೊಡುವ ಮುಖಾಂತರ ನಮ್ಮೆಲ್ಲರಿಗೂ ದಿಕ್ಕು ದೇಶ ತೋರಿಸ್ಬೇಕು. ನಮ್ಮ ಈ ಕತ್ತಲೆಯಲ್ಲಿ ನಾವೆಲ್ಲ ಬದುಕು ನಡೆಸ್ತಾ ಇದ್ದೀವಿ, ಅದನ್ನು ಬೆಳಕಿಗೆ ತರಬೇಕು ಅಂತ ನನ್ನ ಮನವಿಯಾಗಿದೆ. ನಾನು ಮಾತಾಡೋಕ್ಕಿಷ್ಟೇ. ನಾನು ಸ್ಥಳೀಯನಾಗಿರೋದ್ರಿಂದ ಇಲ್ಲಿಯ ಸಮಸ್ಯೆ ಗೊತ್ತಿದೆ ನನಗೆ. ನಮ್ಮದು ಒಂದೇ ಒಂದು, ನಮ್ಮ ಮನೆ ಕಟ್ಕೊಳಕ್ಕೆ ಅವಕಾಶ ಕೊಡ್ರಿ, ನಮಗೆ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಕೊಳಕ್ಕೆ ಅವಕಾಶ ಕೊಡ್ರಿ, ಶೌಚಾಲಯ ಕಟ್ಕೊಳಕ್ಕೆ ಅವಕಾಶ ಕೊಡ್ರಿ. ಇಷ್ಟೇ. ಸೆಕ್ಷನ್ 14 ತೆಗೆದಾಕ್ರಿ. ಅದು ಬಿಟ್ಟರೆ ಬೇರೆ ಏನು ಕೇಳಲ್ಲ. ಗ್ರಾಮ ಸ್ವರಾಜ್ಯ ಅಂತೀರಿ ನೀವು, ಗ್ರಾಮ ಪಂಚಾಯತಿಗೆಲ್ಲ ಅಧಿಕಾರ ಅಂತೀರಿ. ನಮ್ಮ ಗ್ರಾಮ ಪಂಚಾಯತಿಗಳು ಕೈ ಕಟ್ಟಾಕ್ತೀರಿ. ಅವ್ರಿಗೆ ಏನೂ ಅಧಿಕಾರ ಇಲ್ಲ, ಒಂದು ಟ್ಯಾಕ್ಸ್ ವಸೂಲು ಮಾಡೋಕ್ಕೆ ಕೂಡ ಅಧಿಕಾರ ಇಲ್ಲ. ಅಂತಹ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ದಯವಿಟ್ಟು ರಾಜ್ಯ ಸರ್ಕಾರ ಕೂಡಲೇ ಪ್ರಾಧಿಕಾರದಲ್ಲಿ ಮಾರ್ಪಾಡನ್ನು ತರಬೇಕು. ಜೊತೆಗೆ ನಮ್ಮ ಬದುಕುವ, ನಮ್ಮ ಮಕ್ಕಳ, ನಮ್ಮ ಭವಿಷ್ಯದ ಹಕ್ಕನ್ನು ನೀವ್ಯಾರೂ ಕಸ್ಕೋಬಾರ್ದು ಅಂತ ಹೇಳ್ತಾ ನಮ್ಮ ಈ ಹೋರಾಟಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸಂಘ ಸಂಸ್ಥೆಗಳು ಎಲ್ಲರೂ ಬೆಂಬಲವನ್ನು ಕೊಡಬೇಕು. ಈಗ ಯಾರು ಮುಂದಾಳು ತಗೊಂಡಿದ್ದಾರೋ ಅವರೇ ತಗೊಳ್ಳಿ, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ನೀವು ಸಹ ಹೋಗ್ಬೇಕಂತ ಹೇಳ್ತಾ, ದಯವಿಟ್ಟು ರಂಗದೇವರ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸ, ನಂತರ ಬಂದಿರತಕ್ಕಂಥ MLAಗಳು ಯಾರ್ಯಾರು ಕೆಲಸ ಮಾಡಿದಾರೋ ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತಾ, ಈ ಹೋರಾಟಕ್ಕೆ ಸದಾ ನಮ್ಮೆಲ್ಲರ ಬೆಂಬಲ ಇರುತ್ತೆ, ಎಲ್ಲರ ಬೆಂಬಲ ಇರಬೇಕು ಅಂತ ಮನವಿ ಮಾಡ್ತಾ ನನ್ನೆರಡು ಅನಿಸಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.